ನಮಸ್ಕಾರ ರೀ. ಹಾ ನಮಸ್ಕಾರ ರೀ. ತಮ್ಮ ಪರಿಚಯ ಹೇಳ್ರಿ. ನಾವು ಸರಳಾ ಸುರ್ಪುರ್ ಅಂತ ಹುಬ್ಳಿಯಿಂದ ಈ ಶಿವ ಕಾಲನಿಯಿಂದ ಮಾತಾಡೋದು. ಏನನ್ನ ಮಾಡ್ತಾ ಇದ್ರಲ್ರಿ? ಇವು ಸೌತಿ ಬೀಜ ಮಾಡ್ತಾ ಇದೀವ್ರಿ. ಇವಕ್ಕ ಪರಡಿ ಅಂತಾರ್ರಿ. ಪರಡಿ ಇವೆಲ್ಲ ಹಳೆ ಕಾಲದಿಂದನೂ ಅದಾವ್ರಿ. ಇವ ಎರಡು ಸ್ವೀಟ್ನು ಮಾಡ್ಬೋದು, ಖಾರನು ಮಾಡ್ಬೋದು. ಇಂದ ನಮ್ಮ ಹಿರಿಯರು ಮಾಡ್ಕೊಂಡ್ ಬಂದಿದ್ರಿ. ಈಗ ಇವೆಲ್ಲ ಪಾಸ್ತಾ, ಮ್ಯಾಗಿ ಏನೇನೋ ತಿಂಡಿಗಳು ಬಂದಾವ. ಮೈದಾ ಎಲ್ಲ ಮಿಕ್ಸ್ ಮಾಡಿ ಎಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ. ಹೌದು ಇವನು ನಾವು ಟೇಸ್ಟ್ ಆಗಿ ಎಲ್ಲ ವೆಜಿಟೇಬಲ್ ಹಾಕಿ ಮಾಡ್ಕೋಬಹುದು. ಪಾಸ್ತಾ ಟೈಪ್ ಮಾಡಬಹುದು. ಈ ತರ ಶೇಪ್ ರೌಂಡ್ ಅಲ್ಲಿ ಇರುತ್ತ್ರಿ. ಇದನ್ನ ಮಾಡ್ಬೇಕಂತಂದ್ರೆ ನಾವು ಈ ತರ ಕನಕ ರೆಡಿ ಮಾಡ್ಕೋಬೇಕು. ಏನೇನ್ ಹಾಕಿರ್ತೀರಿ ಇದ್ರಲ್ಲಿ? ಇದು ಮುಂಜಾನೆ ನಾವು ನೆನೆಸಿಟ್ರಿ ಚರೋಟಿ ರವ ಸಣ್ಣ ಬರುತ್ತಲ್ರಿ, ಅದರಿಂದ ನೆನಿಟ್ಟಿರ್ತೀವ್ರಿ. ಅದು ಒಂದ್ ತಾಸು ನೆನೆದ ಮೇಲೆ ಇದು ಈ ತರ ಮಾಡ್ತಾ ಇದ್ವಿ. ನಮ್ಗೆ ಈ ತರ ಟೈಮ್ ಪಾಸು ಆಗುತ್ತೆ, ಮನೆಗೆ ತಿಂಡಿನೂ ಆಗುತ್ತೆ. ತುಂಬಾ ಒಳ್ಳೆ ಒಳ್ಳೆ ಅರ್ಜೆಂಟ್ ಈ ತರ ಬಾಲ್ಸ್ ಮಾಡೋದು. ಫಸ್ಟ್ ಈ ತರ ಬಾಲ್ಸ್ ಮಾಡ್ತೀವಿ. ಈ ತರ ಬಾಲ್ಸ್ ಮಾಡ್ತೀವಿ. ಅದಾದ್ಮೇಲೆ ಈ ತರದ್ದು ಒಂದು ಕಡ್ಡಿ ಬರುತ್ತ್ರಿ, ಇದ್ರದ್ದೇ ಅದು. ಅದರಿಂದ ಈ ತರ ರೌಂಡ್ ರೋಲ್ ಮಾಡೋದು. ಜಸ್ಟ್ ಈ ತರ ಆಗುತ್ತೆ ಇದು. ಒಣಗಿಸ್ಬೇಕು. ಇದು 1 ವರ್ಷದ್ದು ನೋಡ್ರಿ. ಇವು 1 ವರ್ಷದ್ರಿ. ಇಲ್ಲ ಕೆಡದಿಲ್ರಿ. ಈಗ ಚೆನ್ನಾಗಿ ಬಿಸ್ಲಾಗ ಒಣಗಿಸ್ಬೇಕ್ರಿ. ಒಣಗಿಸಿ ಶೇಖರ್ಸಿಡ್ತಾರ್ರಿ. ಶೇಖರ್ಸಿ. ಇದನ್ನ ಯಾವ ತರ ಮಾಡ್ತಾರ್ರಿ? ಇದು ಜಾಸ್ತಿ ಪಾಯಸ ಬೆಲ್ಲ ಹಾಕಿನೂ ಮಾಡ್ಬೋದ್ರಿ, ಸಕ್ಕರೆ ಹಾಕಿನೂ ಮಾಡ್ಬೋದು. ಇದು ಉಪ್ಪಿಟ್ಟು ಮಾಡ್ತೀರೇನ್ರಿ ಇದರಲ್ಲಿ? ಸೌತಿ ಬೀಜದಲ್ಲಿ ಇದರಲ್ಲಿ ಉಪ್ಪಿಟ್ಟು ಮಾಡ್ಬೋದ್ರಿ. ಇವನು 1 ವರ್ಷ 2 ವರ್ಷ ತನಕ ಕಾಯ್ದಿಡ್ಬೋದು. ಏನ್ ಕೆಡೋದಿಲ್ರಿ. ಏನಾಗಲ್ರಿ.